ಸ್ಟ್ರಾಂಗ್ ಆಗಿ ಸ್ಟೆಪ್ ಹಾಕೋ ಡ್ಯಾನ್ಸರ್ ಧ್ರುವ ಸರ್ಜಾ ಗೆಸ್ಟ್ ರೋಲ್ ಡೈರೆಕ್ಷನ್ ಗೆ ಡಾಕ್ಟರ್ ಬರೀ ಬಾಲಿವುಡ್ ಅಲ್ಲ ಹಾಲಿವುಡ್ ರೇಂಜ್ ಗೆ ಹವಾ ಮಾಡಿರೋ ಉಪ್ಪೇನ ಅವ್ರ ಅಣ್ಣನ ಮಗ ನಿರಂಜನ್ ಹೀರೋ ಸ್ಕ್ರೀನ್ ಅಲ್ಲಿ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರ ಮಗಳಾದ ಐಶ್ವರ್ಯ ಅರ್ಜುನ್ ಅವರು ಹೀರೋ ನಗೆ ಪ್ರೇಮಲೆ ಮೂಡಿ ಬಂದಿರೋ ಸಿನಿಮಾ ಸೀತಾ ಪಯಣ ಸರ್ ಬಿಂದಾಸ್ ಆಗಿದೆ. ಸ್ಟೋರಿ ತಕ್ಕಂಗೆ ಲೊಕೇಶನ್ಸ್ ಆಗಿರ್ಬೋದು, ಪಾತ್ರ ತಕ್ಕ ಪ್ಯಾಷನ್ ಆಗ್ಬೋದು, ಪಕ್ಕಾ ವರ್ಕೌಟ್ ಆಗಿದೆ. ಸೀತಾನ ಹೆಸರು ಬಳಸಿದ್ರೆ ಸೊ ಸೀತಾ ಸ್ಟೋರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಏನ್ ಇವತ್ತಿನ ದುನಿಯಾದಲ್ಲಿ ಬಾಯ್ಸ್ ಆಗಿರ್ಬೋದು ಗರ್ಲ್ಸ್ ಆಗಿರ್ಬೋದು ಲವ್ ಮಾಡ್ತಾರೆ, ಆ ಒಂದು ಲವ್ ಸಬ್ಜೆಕ್ಟ್ ನಿಂತ್ಕೊಂಡು ಆ ಫ್ಯಾಮಿಲಿ ಎಮೋಷನ್ ಫುಲ್ ಕೊಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಕುಟುಂಬ ಸಮೇತ ಕುಂತು ನೋಡುವಂತ ಸ್ಟೋರಿ. ಸಾಂಗ್ಸ್ ಸೈಲೆಂಟ್ ಆಗಿ ಸಖತ್ತಾಗಿದೆ. ಫೈಟಿಂಗ್ಸ್ ಎಂದು ಕೊಡ್ತಾ ಇಲ್ಲ. ಯಾಕಂತ ಕೇಳಿದ್ರೆ ಸಿನಿಮಾದಲ್ಲಿ ಇರೋದು ಆಕ್ಷನ್ ಕಿಂಗು ಆಕ್ಷನ್ ಪ್ರಿನ್ಸ್ ಬೀಳ್ತಾನೆ ಇರ್ತವೆ ಸರ್. ಕಥೆಯಲ್ಲಿ ಕಾಮಿಡಿ ಆಗಿರ್ಬೋದು, ಕ್ಲೈಮ್ಯಾಕ್ಸ್ ಇರ್ಬೋದು, ಕದರಾಗಿಟ್ಟಿದ್ರೆ ಎಲ್ಲ ಒಂದ್ ಕಡೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಆ ಲವ್ ಸೀನ್ ಅಲ್ಲಿ ಕಂಡಲ್ಲಿ ನೀರು ಬರುತ್ತೆ. ಆ ರೇಂಜ್ ಇದೆ ಸರ್ ಮೂವಿ. ಎಲ್ಲರೂ ಬಂದು ನೋಡುವಂತ ಸಿನಿಮಾ ಸರ್. ಇನ್ನು ಪೋಷಕ ನಟರಿಗೆ ಸತ್ಯರಾಜ್ ಆಗಿರ್ಬೋದು, ಪ್ರಕಾಶ್ ರಾಜ್ ಆಗಿರ್ಬೋದು ಒಂದು ಒಳ್ಳೆ ಆಕ್ಷನ್ ಮಾಡಿದ್ರೆ. ಇನ್ನು ನಮ್ಮ ಧ್ರುವ ಬಾಸ್ ಗೆಸ್ಟ್ ಅಲ್ಲಿ ಬರ್ತಾರೆ ಸರ್, ಗೋವಾ ರಕ್ಷಣೆ ಮಾಡೋದ್ರಲ್ಲಿ ಅವ್ರ ಎಂಟ್ರಿನೇ ಅದ್ಭುತ, ಅದು ಇಷ್ಟ ಆಗುತ್ತೆ. ಆ ರೇಂಜ್ ಇದೆ ಸರ್, ಮಸ್ತಾಗಿದೆ. ಏಪ್ರಿಲ್ 30ಕ್ಕೆ ಆಲ್ ಇಂಡಿಯಾ ರಿಲೀಸ್ ಆಗುತ್ತೆ ನೋಡಿ. ಜೈ ಧ್ರುವ ಬಾಸ್, ಒಳ್ಳೆ ಸಿನಿಮಾ, ಸೂಪರ್ ಮೂವಿ. ಅರ್ಜುನ್ ಸರ್ಜಾ ಅವರು ಸರ್ ಸಿನಿಮಾದಲ್ಲಿ ನಾವು ಕ್ಲಾಪ್ಸ್ ಮಾಡೋಂಥದ್ದು, ವಿಜಯ್ ಹಾಕೋಂಥದ್ದು, ಮತ್ತೆ ಕಣ್ಣಲ್ಲಿ ನೀರು ಬಂದ ಸೀನು ತುಂಬಾ ಇದೆ. ಎಲ್ಲಾ ಸಿನಿಮಾ ಮುಗಿದ್ಮೇಲೆ ಅರ್ಜುನ್ ಸರ್ಜಾ ಅವ್ರಿಗೆ ಫಸ್ಟ್ ಟೈಮ್ ನಾವು ಅವ್ರಿಗೆ ಸೆಕೆಂಡ್ ಮಾಡಿ ಸಿನಿಮಾ ಸೂಪರ್ ಅಂತ ಹೇಳಿದ್ರೆ ಅದು ತುಂಬಾ ಖುಷಿ ಆಯ್ತು ಸರ್.